ಬಾಯ್ ನ್ಯೂಸ್ಗೆ ಸ್ವಾಗತ. ಬಸರಕೋಡ ಗ್ರಾಮದಲ್ಲಿ ಭಕ್ತಿಯ ಪರಾಕಾಷ್ಠೆ ಅದ್ಧೂರಿಯಾಗಿ ನೆರವೇರಿದ ಶ್ರೀ ಹೂವಿನಹಳ್ಳಿ ದುರ್ಗಾದೇವಿ ದೇವಸ್ಥಾನದ ಲೋಕಾರ್ಪಣೆ. ಕೋಟೆಕಲ್ಲನಿಂದ ಕೂಡಲ ಸಂಗಮದವರೆಗೆ ಪಲ್ಲಕ್ಕಿ ಮೆರವಣಿಗೆ, ಜೋಗತಿ ನೃತ್ಯ, ವಾದ್ಯ ವೈಭವದೊಂದಿಗೆ ಜರುಗಿದ ಮೂರ್ತಿ ಪ್ರತಿಷ್ಠಾಪನೆ. ದೇವಸ್ಥಾನ ಉದ್ಘಾಟನೆ ವೇಳೆ ಸಾಮೂಹಿಕ ವಿವಾಹದ ಸಂಭ್ರಮ, ಮಾದರಿಯಾದ ಭಕ್ತಾದಿಗಳ ಸೇವೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮ ಈಗ ಭಕ್ತಿಸಾಗರದಲ್ಲಿ ಮುಳುಗಿದೆ. ಗ್ರಾಮದ ಹೊರವಲಯದ ಹೊಲದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಹೂವಿನಹಳ್ಳಿ ದುರ್ಗಾದೇವಿಯ ಭವ್ಯ ದೇವಸ್ಥಾನದ ಉದ್ಘಾಟನಾ ಸಮಾರಂಭವು ಅತ್ಯಂತ ವೈಭವೋಪೇತವಾಗಿ ನೆರವೇರಿತು. ದೇವಸ್ಥಾನದ ಈ ಪುಣ್ಯ ಕಾರ್ಯಕ್ರಮವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಚಾಲನೆ ಪಡೆಯಿತು. ಹೂವಿನಹಳ್ಳಿ ಶ್ರೀ ದುರ್ಗಾದೇವಿಯ ನೂತನ ಮೂರ್ತಿಯನ್ನು ಕೋಟೆಕಲ್ಲ ಗ್ರಾಮದಿಂದ ಪಲ್ಲಕ್ಕಿ ಮೆರವಣಿಗೆಯ ಮೂಲಕ ಕೂಡಲ ಸಂಗಮಕ್ಕೆ ಕೊಂಡೊಯ್ಯಲಾಯಿತು. ಅಲ್ಲಿ ಗಂಗಾ ಸ್ನಾನ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಮುಗಿಸಿ ಭಕ್ತರ ಜಯಘೋಷದೊಂದಿಗೆ ಬಸರಕೋಡ ಗ್ರಾಮದ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನಕ್ಕೆ ತರಲಾಯಿತು. ಸಕಲ ವಾದ್ಯ ವೈಭವ, ಜೋಗತಿ ನೃತ್ಯದ ಮೆರುಗು ಈ ಮೆರವಣಿಗೆಗೆ ಕಳೆತಂದಿತ್ತು. ರವಿವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಸ್ಥಾನದ ವಾಸ್ತುಶಾಂತಿ ಹಾಗೂ ಚಂಡಿಕಾ ಹೋಮಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಇನ್ನು ಸೋಮವಾರ ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನದ ಶಿಖರಕ್ಕೆ ಕಲಸಾರೋಹಣ ಮಾಡುವ ಮೂಲಕ ನೂತನ ದೇವಸ್ಥಾನವನ್ನು ಭಕ್ತರ ದರ್ಶನಕ್ಕೆ ಮುಕ್ತಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ 2 ಜೋಡಿಗಳ ಸಾಮೂಹಿಕ ವಿವಾಹ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥ ಕಲ್ಪಿಸಲಾಯಿತು. ನೂತನ ದೇವಸ್ಥಾನವನ್ನು ನಿವೃತ್ತ ಡಿವೈಎಸ್ಪಿ ಶ್ರೀ ಎಸ್ ಹುಲ್ಲೂರ ಬಿದರಕುಂದಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದುರ್ಗಾದೇವಿಯ ಮಹಿಮೆ ಹಾಗೂ ಭಕ್ತರ ಅಪಾರ ನಂಬಿಕೆಯ ಬಗ್ಗೆ ಮಾರ್ಮಿಕವಾಗಿ ಹಂಚಿಕೊಂಡರಲ್ಲದೆ ನವದಂಪತಿಗಳಿಗೆ ಶುಭ ಹಾರೈಸಿದರು. ಈ ಭವ್ಯ ಸಮಾರಂಭದಲ್ಲಿ ಶ್ರೀ ನೀಲಕಂಠರಾವ ನಾಡಗೌಡ್ರು, ಹೇಮರೆಡ್ಡಿ ಮೇಟಿ, ಕೆವಾಯ್ ಬಿರಾದಾರ, ಪುಂಡಲಿಕ ಮುರಾಳ, ಪೂಜ್ಯ ಶ್ರೀ ದುರಗಪ್ಪ ಪೂಜಾರಿ, ಶ್ರೀ ಭಗವಂತಪ್ಪ ಪೂಜಾರಿ ಸೇರಿದಂತೆ ಗ್ರಾಮದ ನೂರಾರು ಗುರುಹಿರಿಯರು ಹಾಗೂ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಬಸನಗೌಡ ಗೌಡರ, ಮುದ್ದೇಬಿಹಾಳ.